ಕನಕಪುರ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಪತಂಜಲಿ ಯೋಗ ಸಮಿತಿ ಹಾಗೂ ಕನಕಪುರ ರೋಟರಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ರೋಟರಿ ಸಂಸ್ಥೆಯ ಭಾನುಪ್ರಕಾಶ್ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ರೋಟರಿ ಭವನದಲ್ಲಿ ಜುಲೈ 29ರಂದು ನಡೆಯಲಿರುವ ಸ್ವಯಂ ರಕ್ತದಾನ ಶಿಬಿರದಲ್ಲಿ ತಾಲೂಕಿನ ಯುವಕ ಯುವತಿಯರು ಹಾಗೂ ಸಾರ್ವಜನಿಕರು ರಕ್ತದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿ ನಮ್ಮ ಹೆಮ್ಮೆಯ ವೀರ ಸೈನಿಕರಿಗೆ ದೇಶಭಕ್ತಿಯ ನಮನವನ್ನು ಸಲ್ಲಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ಕಾಂತರಾಜು, ರೋಟರಿ ಟ್ರಸ್ಟ್ ಅಧ್ಯಕ್ಷ MD ವಿಜಯದೇವ್, ರೋಟರಿ ಮಾಜಿ ಅಧ್ಯಕ್ಷ ಸಿದ್ದರಾಜು ಸೇರಿದಂತೆ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಪತಂಜಲಿ ಸಂಸ್ಥೆಯ ಸುಮನ್ ಉಪಸ್ಥಿತರಿದ್ದರು. ನಮ್ಮ ರೋಟರಿ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಿಜಯದೇವ್ ಸರ್ ಅವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ರೋಟರಿ ಸಂಸ್ಥೆಯ ಖಜಾಂಚಿಗಳಾದಂತಹ ಭಾನುಪ್ರಕಾಶ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಪತಂಜಲಿ ಯೋಗ ಸಮಿತಿ ಸದಸ್ಯರಾದಂತಹ ಸುಮಂತ್ರ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯ ಸದಸ್ಯರಾದಂತಹ ಚಂದ್ರಪ್ರಭಾ ಮೇಡಮ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಎಲ್ಲ ನಮ್ಮ ರೋಟರಿ ಸದಸ್ಯರಿಗೂ ಸಹ ಮಿತ್ರರಿಗೂ ಸಹ ಸಾಮೂಹಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಕಾರ್ಯಕ್ರಮವನ್ನು ಕುರಿತು ನಮ್ಮ ಸುಮಂತ್ ಅವರು ಮಾತಾಡಬೇಕು ಅಂತ ಕೇಳಿದೆ. ತುಂಬ ಶಾರ್ಟ್ ನೋಟಿಸಲ್ಲಿ ನಿಮಗೆ ವಿಷಯ ಗೊತ್ತಾದರೂ ಎಲ್ಲ ಬಂದಿದ್ದೀರಾ. ನಿಮಗೆಲ್ಲ ಬಹಳ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮ ಇರೋದು ರಕ್ತದಾನ ಶಿಬಿರ, ಅದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದರೆ ಕಾರ್ಯಕ್ರಮದ ಉದ್ದೇಶ ಏನು, ಯಾಕೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತಂದರೆ ರಕ್ತದಾನ ಅನ್ನೋದು ತೀರಾ ಒಂದು 10 ವರ್ಷದ ಹಿಂದೆ ಆಗಲಿ 5 ವರ್ಷದ ಹಿಂದೆ ಆಗಲಿ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವಿಲ್ಲ. ಸ್ವಲ್ಪ ಜನಕ್ಕೂ ಜಾಗೃತಿ ಉಂಟಾಗಿದೆ. ಜನ ತಮ್ಮಿಂದಾವೇ ಸ್ವಯಂ ಪ್ರೇರಿತರಾಗಿ ಸಹ ಹೋಗಿ ರಕ್ತದಾನ ಮಾಡ್ತಿದ್ದಾರೆ. ಅದು ಬಹಳ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಅಂತ ನನ್ನ ಭಾವನೆ. ಆದರೆ ಈ ಸಮಯದಲ್ಲಿ, ಅಂದರೆ ಕಾರ್ಗಿಲ್ ವಿಜಯ ದಿವಸದ ಸಮಯದಲ್ಲಿ ನಾವು ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತೀವಿ. ಇದು 4ನೇ ವರ್ಷ. ಯಾಕೆ ಅಂತಂದರೆ ಸಮಾಜಕ್ಕೆ ಆಗಾಗ ಕೆಲವಾರು ವಿಚಾರಗಳನ್ನು ನೆನಪಿಸ್ತಾ ಇರಬೇಕು, ಮತ್ತೆ ಮತ್ತೆ ನೆನಪಿಸ್ತಾ ಇರಬೇಕು ಅಂತ. ಯಾರು ನಿಜವಾದ ಹೀರೋಗಳು ಅಂತ. ಯುದ್ಧದ ಸಮಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿದಂಥ ಸೈನಿಕರು ಬರೀ ಯುದ್ಧದ ಸಮಯದಲ್ಲಿ ಮಾತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋದು ಅಥವಾ ಮರೆತು ಬಿಡೋದು, ಇದೊಂದು ಸಹಜವಾದಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅವರನ್ನು ನೆನಪಿಸ್ಕೊಳ್ಬೇಕಾಗಿರೋದು ನಮ್ಮದೇ ಜವಾಬ್ದಾರಿ. ಸೈನಿಕರು 24 ಗಂಟೆ ಅಲ್ಲಿ ಗಡಿಯಲ್ಲಿ ಕಾಯ್ತಿರ್ತಾರೆ, ನಮ್ಮನ್ನು ಕಾಯ್ತಾರೆ, ಅವರು ದೇಶವನ್ನು ಕಾಯ್ತಾರೆ ಅಂತ ಒಂದಾದರೆ, ನಮ್ಮ ನಡುವೆ ಸಹ ಹಲವಾರು ಹೀರೋಗಳಿದ್ದಾರೆ. ನಿಜವಾದ ಹೀರೋಗಳು, ಸಿನಿಮಾ ಹೀರೋಗಳಲ್ಲ. ನಮ್ಮ ಶಿಕ್ಷಕರಿರ್ಬೋದು, ನಮ್ಮ ತಂದೆ ತಾಯಿಗಳಿರ್ಬೋದು, ಅಥವಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಯಾರಿಗೆ ತುಂಬ ತೊಂದರೆ ಇದೆ, ತೀವ್ರತರವಾದಂಥ ಕಾಯಿಲೆ ಇದೆ, ಅವರನ್ನು ರಕ್ಷಣೆ ಮಾಡ್ತಾ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇರುವಂಥ ಹೀರೋಗಳಿರ್ಬೋದು. ಇವರನ್ನು ಗುರುತಿಸುವಂಥ ಕೆಲಸ ನಾವು ಮತ್ತೆ ಮತ್ತೆ ಮಾಡಬೇಕು. ಕಾರ್ಗಿಲ್ ಯೋಧರ ಹೆಸರಿನಲ್ಲಿ, ಕಾರ್ಗಿಲ್ ವಿಜಯೋತ್ಸವದ ಹೆಸರಿನಲ್ಲಿ ಈ ಎಲ್ಲ ಹೀರೋಗಳನ್ನು ನೆನಪಿಸ್ಕೊಳ್ಬೇಕು. ಒಂದು ಯಾಕೆ ಅಂತಂದರೆ, ಒಂದು ನಮ್ಮ ಜೀವನಕ್ಕೆ ಒಂದು ಪ್ರೇರಣೆ ಬೇಕು. ಪ್ರತಿದಿನ ಬೆಳಗ್ಗೆ ಎದ್ದಾಗ ಪ್ರೇರಣೆ ಇಲ್ಲದೆ ಇದ್ದರೆ ನಮ್ಮ ರೈಲು ಯಾವ ಕಡೆಗೂ ಓಡೋದು. ಒಂದು ಗುರಿ, ಒಂದು ಪ್ರೇರಣೆ ಇದ್ದರೆ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತೀವಿ. ಸೊ ಇದೊಂದು ಸರಿಯಾದಂಥ ಪ್ರೇರಣೆ. ಯಾವ್ಯಾವುದೋ ಪ್ರೇರಣೆ ಸಿಗ್ತಾ ಇರುತ್ತೆ, ಎಲ್ಲ ಕಡೆಗೆ ಹೋಗಕ್ಕೂ ಪ್ರೇರಣೆ ಸಿಗುತ್ತೆ. ಆದರೆ ಸರಿಯಾದಂಥ ಪ್ರೇರಣೆ ಸಿಗಬೇಕು ಅಂತಂದರೆ ಈ ರೀತಿಯಾದಂಥ ಒಂದು ಮನೋಭಾವ. ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಇವರನ್ನೆಲ್ಲ ನಾವು ಪ್ರಾತಸ್ಮರಣೀಯರು ಅಂತ ನೆನೆಸ್ಕೊಂಡು ನಮ್ಮ ಬೆಳಗಿನ ಪ್ರೇಯರಲ್ಲಿ, ಪ್ರಾರ್ಥನೆಯಲ್ಲಿ ಇವರನ್ನು ನಾವು ಇಟ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಹಾಗಾಗಿನೇ ಈ ಒಂದು ರಕ್ತದಾನ ಶಿಬಿರದ ಉದ್ದೇಶವನ್ನು ಇಟ್ಕೊಂಡು, ಅದೊಂದು ಕಾರಣವಾಗಿ ಇಟ್ಕೊಂಡು ಎಲ್ಲರನ್ನ ನೆನೆಯುವಂತಹ ಮತ್ತು ಎಲ್ಲರನ್ನ ಬೆಸೆಯುವಂಥ. ಯಾಕೆ ಬೆಸೆಯೋದು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಾರ್ಯಕ್ರಮ ನಾವು ಯಾರೋ ಒಬ್ಬರನ್ನ ಮಾತ್ರ ಕರೀತಾ ಇಲ್ಲ, ಎಲ್ಲರನ್ನ ತಲುಪಿದ್ದೀವಿ. ಕನಕಪುರದ ಮನೆ ತಲುಪಿದ್ದೀವಿ, ಅಂಗಡಿ ತಲುಪಿದ್ದೀವಿ. ಸುತ್ತಮುತ್ತ ಇರುವಂತಹ ಸಂಸ್ಥೆಗಳು, ಅಂದರೆ ಔದ್ಯೋಗಿಕ ಸಂಸ್ಥೆಗಳು, ಲಗೂನ ಆಗಿರ್ಬೋದು, ನಮ್ಮ ಹಾರೋಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು, ನಮ್ಮ ಕನಕಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು, ಹಲವಾರು ಸಂಸ್ಥೆಗಳನ್ನು ಭೇಟಿ ಮಾಡಿದ್ದೀವಿ. ಹಲವಾರು ಉದಾಹರಣೆಗೆ ನಮ್ಮ ಆಟೋ ಚಾಲಕರ ಸಂಘ, ಇಂಥ ಸಂಘಗಳನ್ನು ಮಾತಾಡಿಸಿದ್ದೀವಿ. ಎಲ್ಲ ಸಂಘಟನೆಗಳನ್ನು ಮಾತಾಡಿಸಿದ್ದೀವಿ. ಎಲ್ಲರೂ ಒಂದುಗೂಡಬೇಕು ಅಂತ. ಎಲ್ಲ ಬೇರೆ ಬೇರೆ ಆಗೋದಕ್ಕೆ ಬಹಳಷ್ಟು ಕಾರಣ ಇದೆ. ಆದರೆ ಎಲ್ಲರೂ ಒಗ್ಗೂಡಿ ಇದೊಂದು ಕಾರ್ಯವನ್ನು ಮಾಡೋಣ ಅಂತ ಕೇಳ್ತಾ ಎಲ್ಲರನ್ನೂ ನಾವು ಭೇಟಿ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆದಷ್ಟು ನೀವು ಸಹ ಒಳ್ಳೆ ಈ ಉದ್ದೇಶವನ್ನು ಎಲ್ಲರಿಗೂ ತಲುಪಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋ ಹಾಗೆ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ರೋಟರಿ ಅವರು ನಾವು ಕೇಳಿದ ತಕ್ಷಣ ನಮ್ಮ
ಮನೆಗೆ ಹೋಗ್ಬಿಡ್ತಾರೆ, ಅವರಿಗೂ ಧನ್ಯವಾದಗಳು. ಮತ್ತು ಈ ಸಲ ವಿಶೇಷವಾಗಿ ಏನು ಅಂತಂದರೆ ಹಲವಾರು ಅತಿಥಿಗಳನ್ನು ಕರೀತಾ ಇದ್ದೀವಿ ವೇದಿಕೆ ಮೇಲೆ. ಅವರು ಇರಬೇಕು, ಅವರ ಮಾತುಗಳನ್ನು ಸಹ ನಾವು ರಕ್ತದಾನ ಕೊಡ್ತಿರ್ಬೇಕಾದ್ರೆ ಒಂದು ಒಳ್ಳೆ ಪ್ರೇರಣೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕನಕಪುರದ ಅತ್ಯಂತ ವಿಚಾರವನ್ನು ಹೊಂದಿರತಕ್ಕಂಥ, ವಿಚಾರವನ್ನು ಕೊಡೋದಕ್ಕೆ ಸಾಮರ್ಥ್ಯ ಇರುವಂಥ ಹಲವಾರು ಗಣ್ಯರನ್ನು ಸಹ ಕರೀತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಜೊತೆ ಸಹ ಅವರು ಒಬ್ಬರು ಅತಿಥಿಗಳು ಕಾಣಿದ್ರು. ನಮ್ಗೆ ಒಳ್ಳೆ ವಿಚಾರನೂ ಸಿಗುತ್ತೆ, ಪ್ರೇರಣೆನೂ ಸಿಗುತ್ತೆ. ಕೆಲಸ ಮಾಡೋದಕ್ಕೆ ಒಂದಷ್ಟು ಮೊಬೈಲ್ಗೆ ಚಾರ್ಜ್ ಆಗಿದ್ದಾಗೆ ನಮ್ಮ ಜೀವನಕ್ಕೂ ನಮ್ಮ ಬುದ್ಧಿಗೂ ಒಂದು ಚಾರ್ಜ್ ಆಗತ್ತೆ ಅನ್ನೋ ಒಂದು ಖಂಡಿತವಾದ ನಂಬಿಕೆ ನಮ್ಮಿದೆ. ಎಲ್ಲರ ಮುಂದೆ ಇದು ಕಾರ್ಯಕ್ರಮ ರಕ್ತದಾನ ಶಿಬಿರದ ಬಗ್ಗೆ ಮತ್ತು ದಾನದ ಬಗ್ಗೆ ಮತ್ತು ಏತಕ್ಕೆ ರಕ್ತದಾನ ಮಾಡಬೇಕು, ಉದ್ದೇಶ ಏನು, ಮತ್ತು ಜೊತೆಗೆ ಯಾವ ದಿವಸದಲ್ಲಿ ನಾವು ಮಾಡ್ತಾ ಇದ್ದೀವಿ, ನಾವು ಮಾಡ್ತಕ್ಕಂಥ ನೆನಪಿಸ್ಕೊಳ್ತಕ್ಕಂಥ ವಿಚಾರಗಳನ್ನ ಒಂದು ಸೇವಾ ಕಾರ್ಯಕ್ರಮದ ಮೂಲಕ ಈ ದೇಶಕ್ಕೆ ಒಂದು ಇದು ಮಾಡೋದಂಥವ್ರನ್ನ, ತ್ಯಾಗ ಮಾಡೋದಂಥವ್ರನ್ನ, ಬಲಿದಾನದಂಥವ್ರನ್ನ ನೆನೆಸ್ಕೊಳ್ಳಲಿಕ್ಕೆ ಒಂದು ಅವಕಾಶವೂ ಆಗ್ತದೇನೋ ಅಂತ ಒಂದು ಮಹತ್ತರವಾದ ಒಂದು ಸಂದೇಶವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಈಗಾಗಲೇ ರೋಟರಿ ಕನಕಪುರ ಹಲವಾರು ಯೋಜನೆಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು, ಜನಪರವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಇಲ್ಲಿವರೆಗೂ ಮಾಧ್ಯಮದ ಸ್ನೇಹಿತರಾದಂಥ ನೀವುಗಳು, ಮಾಧ್ಯಮಗಳು, ಪತ್ರಿಕೆ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ಇನ್ನಿತರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲರ ಸಹಕಾರದಿಂದ ಇವತ್ತು ರೋಟರಿ ಬಗ್ಗೆ ಒಂದು ಒಳ್ಳೆಯ ಗೌರವ ಸಿಗುವಂಥ ಒಂದು ಕೆಲಸವನ್ನು ತಾವು ಮಾಡಿರೋದಕ್ಕೆ ತಮಗೆ ನಮ್ಮ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಯಾಕೆಂದರೆ ಇದನ್ನು ಅನೇಕ ಸಂಸ್ಥೆಗಳು ಮಾಡ್ತಾರೆ. ಈಗ ಶಿಬಿರಗಳನ್ನ ಅನೇಕ ಸಂಸ್ಥೆಗಳು ಮಾಡ್ತಾರೆ. ಅದರಲ್ಲಿ ಮೂಲವಾದಂಥ ಉದ್ದೇಶ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ತಾರೆ. ಮೂಲವಾದ ಉದ್ದೇಶ ಕೆಲವರಿಗೆ ಗೊತ್ತಿರೋದಿಲ್ಲ. ಒಂದು ಸೇವೆ, ಒಂದೇನೋ ಸೇವೆ ಮಾಡ್ತಾ ಇದ್ದೀವಿ ಅಂತ, ಅದನ್ನು ಒಂದು ಸೇವೆನೇ. ಹಾಗಾಗಿ ರೋಟರಿ ತನ್ನ ಮೂಲ ಉದ್ದೇಶಗಳಲ್ಲಿ ಸಮಾಜಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಯಾರೇ ಸಹಕಾರ ಮಾಡಿದ್ರು ಅವ್ರ ಸಹಕಾರಗಳನ್ನು ತೆಗೆದುಕೊಂಡು ಮಾಡ್ತಕ್ಕಂಥದ್ದು, ಮತ್ತು ಉಳ್ಳವರಿಂದ ಪಡೆದು ಅವಶ್ಯಕತೆ ಇದ್ದವರಿಗೆ ಕೊಡ್ತಕ್ಕಂಥದ್ದು ರೋಟರಿಯ ಒಂದು ಧ್ಯೇಯನೂ ಆಗಿರೋದ್ರಿಂದ ಈ ಸಾರಿ ನಮ್ಮ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ರೋಟರಿ ಹಿಂದಿನ ವರ್ಷ ನಡೆದಂಥ ಸಿದ್ದರಾಜ್ ಅವರ ಅಧ್ಯಕ್ಷರಲ್ಲಿ ನಡೆದಂಥ ಒಂದು ಇದರಲ್ಲಿ ಸುಮಾರು 850ಕ್ಕೂ ಹೆಚ್ಚು ಯೂನಿಟನ್ನು, ಇಡೀ ವರ್ಷ 850ಕ್ಕೂ ಹೆಚ್ಚು ಯೂನಿಟನ್ನು ಒಂದು ಅನೇಕ ರಕ್ತದಾನ ಶಿಬಿರಗಳ ಒಂದು ವಿಚಾರ ಹೇಳೋದಾದರೆ ಮಾಡಿ ಒಂದು ದಾಖಲೆಯನ್ನು ನಾವು ಕಳೆದ ವರ್ಷ ನಿರ್ಮಾಣ ಮಾಡಿದ್ದು. ಈ ಪ್ರತಿದಿನ ಏನಾಗ್ತಾ ಇದೆ ಅಂತಂದರೆ ಈ ರಕ್ತದ ವಿಚಾರದಲ್ಲಿ ಎಷ್ಟೇ ನಾವು ಮಾಡಿದ್ರೂ ಈಗ ಇರ್ತಕ್ಕಂಥ ಒಂದು ಆಧುನಿಕ ಬದುಕಿನ ಒಂದು ನಡುವೆ ಆಗ್ತಕ್ಕಂಥ ಅಪಘಾತಗಳಿರ್ಬೋದು, ಬರ್ತಕ್ಕಂಥ ಕಾಯಿಲೆಗಳಿರ್ಬೋದು, ಇದರಲ್ಲಿ ಈ ರಕ್ತದ ಕೊರತೆ ನಾವು ಎಷ್ಟೇ ಮಾಡಿದ್ರೂ, ದಾನಗಳು ಮಾಡಿದ್ರೂ ಕೊರತೆಯ ಒಂದು ನಿವಾರಣೆ ಆಗೋದಕ್ಕೆ ಇನ್ನೂ ಭಾಳಷ್ಟು ತೊಂದರೆಗಳಾಗ್ತಾ ಇದೆ. ಜೊತೆಗೆ ಈಗ ಮೊದಲಿದ್ದಂಗೆ ಬ್ಲಡ್ಡನ್ನು ಒಂದು ಎ ಗ್ರೂಪು, ಬಿ ಗ್ರೂಪ್, ಎ ಪಾಸಿಟಿವ್, ಬಿ ಪಾಸಿಟಿವ್ ಏನೋ ಗ್ರೂಪ್ಗಳಿತ್ತು. ಅದನ್ನು ನಿಮಗೆ ಪ್ಲಾಸ್ಮಾ, ನಿಮಗೆ ರೆಡ್ ಎಲ್ಲನೂ ಜೊತೆಯಲ್ಲೇ ಇರೋದು. ಈಗ ಅದನ್ನೆಲ್ಲ ನಮ್ಮ ವಿಜ್ಞಾನವೂ ಮುಂದುವರೆದಿದೆ, ಬರೀ ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಅವಶ್ಯಕತೆಯೂ ಜಾಸ್ತಿ ಆಗಿದೆ, ವಿಜ್ಞಾನವೂ ಅದಕ್ಕೆ ಪೂರಕವಾಗಿ ಮಾಡ್ತಾ ಇದೆ. ಹಾಗಾಗಿ ಇವೆಲ್ಲ ಮಾಡದೆ ಹೋಗಿದ್ರೆ ನಾವು ಇಷ್ಟು ಮಾಡಿದ್ರೂ ಸಾಕಾಗ್ತಾ ಇರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈಗ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ, ನೀವು ಹೆಚ್ಚು ಪ್ರಚಾರವನ್ನು ಇದು ಮಾಡ್ತಕ್ಕಂಥ ರೋಟರಿ ಮಾಡ್ತಕ್ಕಂಥ ಮತ್ತು ಪತಂಜಲಿ ಯೋಗ ಸಮಿತಿಯವರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಇದೆ. ಯಾಕೆಂದರೆ ತಮ್ಮ ಒಂದು ಮಾಧ್ಯಮಗಳ ಮೂಲಕ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇದನ್ನು ಮಾಡ್ತಕ್ಕಂಥದ್ದನ್ನು ಇದನ್ನು ಪ್ರಾಫಿಟ್ ಮಾಡ್ತಕ್ಕಂಥದ್ದಲ್ಲ, ಅಥವಾ ಇದನ್ನು ಮಾಡಿ ಇದನ್ನೇನೋ ಎಲ್ಲೋ ತಗೊಂಡೋಗಿ ಮಾರ್ತಕ್ಕಂಥದ್ದಲ್ಲ. ಇದನ್ನು ಒಂದು ಸೇವಾ ಸಂಸ್ಥೆಗಳ ಮೂಲಕನೇ ಇದನ್ನು ಅವಶ್ಯಕತೆ ಇರುವವರೆಗೆ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ಮಾಡ್ತಾ ಇರೋದ್ರಿಂದ ಅನ್ನುವಂಥ ಒಂದು ಸಂದೇಶವನ್ನು ತಮ್ಮ ಪತ್ರಿಕೆಗಳ ಮೂಲಕ, ತಮ್ಮ ಮಾಧ್ಯಮಗಳ ಮೂಲಕ, ತಮ್ಮ ದೃಶ್ಯ ಮಾಧ್ಯಮಗಳ ಮೂಲಕ ಒಂದು ಒಳ್ಳೆಯ ನಮ್ಮ ಉದ್ದೇಶವನ್ನು ತಾವು ಬಿತ್ತರಿಸಿದ್ರೆ ಆಗ ನೀವು ಒಂದು ಸಮಾಜ ಸೇವೆಯ ಒಂದು ಇದರಲ್ಲಿ ನಮಗೂ ಹೆಚ್ಚಿನ ಪಾಲು ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇದನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.
ರೋಟರಿ ಕನಕಪುರ ಮತ್ತು ಪತಂಜಲಿ ಯೋಗ ಸಮಿತಿಯಿಂದ ನಾವು ಈಗ ಕಳೆದ 3 ವರ್ಷ ಯಶಸ್ವಿಯಾಗಿ ಈ ಒಂದು ಕಾರ್ಗಿಲ್ ವಿಜಯ ದಿವಸವಾದ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಿದ್ವಿ. ಕಾರ್ಗಿಲ್ ವಿಜಯ ದಿವಸ 26ನೇ ತಾರೀಕು, ಅದು ಭಾನುವಾರ ಬಂದಿದ್ದ ಕಾರಣದಿಂದ ಭಾನುವಾರ ಎಲ್ಲ ಶಾಲಾ ಕಾಲೇಜುಗಳು ರಜೆ ಇರ್ತವೆ ಮತ್ತು ಯುವಕರು ನಮಗೆ ಕೈಗೆ ಸಿಗೋದಿಲ್ಲ ಅನ್ನೋ ಕಾರಣದಿಂದ ನಾವು 29ನೇ ತಾರೀಕು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ. ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ದು ಅಂತಂದರೆ ಹೇಗೆ ನಮ್ಮ ರೋಟರಿ ಮತ್ತು ಪತಂಜಲಿ ಯೋಗ ಸಮಿತಿಯ ಒಂದು ಉದ್ದೇಶ ಏನಂತಂದರೆ, ನಾವೇನೋ ಅಲ್ಲೊಂದು ಫೋಟೋ ಇಟ್ಟು ಅದಕ್ಕೊಂದು ಹಾರ ಹಾಕಿ ಅಷ್ಟಕ್ಕೆ ಸೀಮಿತವನ್ನು ಮಾಡಿಕೊಡ್ದೆ. ಇದರಿಂದ ಏನಾದರೂ ಇವತ್ತಿನ ಸಮಾಜಕ್ಕೆ, ಇವತ್ತಿನ ವ್ಯವಸ್ಥೆಗೆ ಒಂದಿಷ್ಟು ಸಹಾಯ ಆಗಬೇಕು ಅಂತನ್ನುವಂಥ ಮೂಲ ಉದ್ದೇಶ ಇಟ್ಕೊಂಡು ಇದನ್ನು ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತಿಗೆ 4ನೇ ವರ್ಷ ಈ ಒಂದು ಕಾರ್ಗಿಲ್ ವಿಜಯ ದಿವಸವನ್ನು ಹಮ್ಮಿಕೊಂಡಿದ್ವಿ. ಕಳೆದ ವರ್ಷಗಳಲ್ಲೂ ಸುಮಾರು ನಿಮಗೆಲ್ಲ ಗೊತ್ತಿದೆ, ಒಂದು 260-200 ಯೂನಿಟ್ಸ್ಗಳನ್ನು ನಾವು ಒಂದೊಂದು ಬ್ಲಡ್ ಡೊನೇಷನ್ ಕ್ಯಾಂಪಲ್ಲೇ ಮಾಡಿದ್ವಿ. ಈ ವರ್ಷವೂ ನಮ್ಮ ಟಾರ್ಗೆಟೆಡ್ ಒಂದು 250 ಯೂನಿಟ್ಸನ್ನು ನಾವು ಕಲೆಕ್ಟ್ ಮಾಡಿ ಒಂದು ಬ್ಲಡ್ ಬ್ಯಾಂಕ್ಗಳಿಗೆ ನೀಡಬೇಕು ಅಂತನ್ನುವಂತಹ ಮೂಲ ಉದ್ದೇಶವನ್ನು ಇಟ್ಕೊಂಡಿದ್ವಿ. ನಮ್ಮ ರೋಟರಿ ಕನಕಪುರದ ಪ್ರಕಾರ ಬಂದಂಥ ಸಂದರ್ಭದಲ್ಲಿ ಜುಲೈ 1ರಿಂದ ನಾವು ಜೂನ್ 30th ನಮ್ಮದು ರೋಟರಿ 1 ವರ್ಷ. ಈಗ ತಾನೇ ಅಧ್ಯಕ್ಷರು ಮತ್ತು ಅವರ ತಂಡವನ್ನು ಕಟ್ಕೊಂಡು ಜುಲೈ 1ರಿಂದ ಹೊಸ ಅಧ್ಯಕ್ಷರನ್ನು ನಾವು ಆಯ್ಕೆ ಮಾಡಿದ್ವಿ. ಅವರು ಒಂದು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ವರ್ಷಕ್ಕೆ ಕಳೆದ ಬಾರಿ ನಾವು ಅಂದ್ಕೊಂಡಿದ್ವಿ ಒಂದು 500 ಯೂನಿಟ್ ಟಾರ್ಗೆಟ್ ಮಾಡ್ಕೊಂಡಿದ್ವಿ. ಆದರೆ ನಮಗೊಂದು 800ಕ್ಕೂ ಹೆಚ್ಚು ಯೂನಿಟ್ಸ್ ರಕ್ತಗಳ ಸಂಗ್ರಹಣೆ ಮಾಡಿ ನಾವು ವಿವಿಧ ರೀತಿಯ ಬ್ಲಡ್ ಡೊನೇಷನ್ಗೆ, ಬ್ಲಡ್ ಬ್ಯಾಂಕ್ಗಳಿಗೆ ಕೊಟ್ಟಿದ್ದೀವಿ. ಈ ವರ್ಷ ನಾವು ಈ ಅಧ್ಯಕ್ಷರು ಏನು, ಈ ತಂಡ ಏನು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ವಿ, 1,000 ಯೂನಿಟ್ಸ್ಗಳನ್ನು ಕೊಟ್ಟು ಈ ಒಂದು ಮುಖೇನ ನಾವು ಜನಕ್ಕೆ ಒಂದಷ್ಟು ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ. ಯಾಕೆ ಇದನ್ನ ಇಷ್ಟೊಂದು ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ ಅಂತ ಉದ್ದೇಶ, ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೀವೆಲ್ಲರೂ ದಿನನಿತ್ಯ ಪತ್ರಿಕೆಗಳನ್ನು ತೆಗೆದ ತಕ್ಷಣ, ಮಾಧ್ಯಮಗಳನ್ನು ನೋಡಿದ ತಕ್ಷಣ ಎಲ್ಲ ರೋಡ್ಗಳಲ್ಲೂ ಆಕ್ಸಿಡೆಂಟ್ ಆಗ್ತಿದ್ದಾವೆ. ಎಲ್ಲ ಗೈನಕಾಲಜಿ ಪೇಷಂಟ್ಗಳಿಗೂ ಇವತ್ತು ಒಂದು ಸಿಸೇರಿಯನ್ ಮಾಡಬೇಕು ಅಂತಂದ್ರೂ ಮಿನಿಮಮ್ 2ರಿಂದ 3 ಯೂನಿಟ್ಸ್ ಬ್ಲಡ್ಗಳು ಬೇಕಾಗ್ತಾ ಇದ್ದಾವೆ. ಮತ್ತು ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ತಲೆಸೀಮೆ ಈಗ ಏನು ಎಕ್ಸ್ಪೆಷಲಿ ಈ ಒಂದು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕನ್ನು ಏನು ಮುಖ್ಯವಾಗಿ ಕರ್ತಿದ್ದೀವಿ, ಇವರು ತಲೆಸೀಮೆಯ ಕೇಸ್ಗಳಿಗೆ ಒಂದು ಮಿನಿಮಮ್ 250-300 ರೂಪಾಯಿ ಆ ಥರ ಏನೋ ಒಂದು ಚಾರ್ಜ್ಗಳಲ್ಲಿ ಬ್ಲಡ್ಡನ್ನು ಅವರು ಪ್ಲೇಟ್ಲೆಟ್ ಕೌಂಟರ್ಗಳನ್ನು ಅಲ್ಲೇ ಇಟ್ಕೊಂಡು ಅವ್ರಿಗೆ ಕೊಡ್ತಾ ಇರ್ತಾರೆ. ಅವ್ರಿಗೆ ತುಂಬ ರಿಪೀಟೆಡ್ಲಿ ಆ ಪೇಷಂಟ್ಗಳಿಗೆ ಕೊಡಬೇಕಾಗುತ್ತೆ. ಅದು ಒಂದೇ ಒಂದು ಸಾರಿ ಕೊಟ್ಟರು ಮುಗೀತು ಅಂತಂತ ಅಲ್ಲ, ಸುಮಾರು ವರ್ಷಗಳ ಕಾಲ ಅವ್ರಿಗೆ ಆ ಪ್ಲೇಟ್ಲೆಟ್ಗಳನ್ನು ಕೊಡ್ತಾ ಇರಬೇಕಾಗುತ್ತೆ. ಈ ಥರದ ಹೆಚ್ಚು ಅವಶ್ಯಕತೆ ನಮ್ಮ ಸಮಾಜದಲ್ಲಿ ಇವತ್ತು, ನಾವು ಎಷ್ಟೇ ಸೈಂಟಿಫಿಕ್ಕು, ಎಷ್ಟೇ ವಿಜ್ಞಾನ ಎಲ್ಲವೂ ಬೆಳೀತಾ ಇದ್ದೇನೆ, ಜನಸಂಖ್ಯೆನೂ ಅದರ ಜೊತೆಯಲ್ಲಿ ಬೆಳೀತಾ ಇದೆ, ಅದರ ಜೊತೆಯಲ್ಲಿ ಅವಶ್ಯಕತೆಗಳೂ ಅಷ್ಟೇ ಬೆಳೀತಾ ಇದೆ. ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ನಾವು ರೋಟರಿಯಲ್ಲಿ, ಕನಕಪುರ ರೋಟರಿಯಿಂದ ಮತ್ತು ಇತರ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ಮೊದಲಿಗೆ ಪತಂಜಲಿ ಯೋಗ ಶಿಬಿರದಿಂದ ಮಾಡಿದ್ರೆ ಅತ್ಯುತ್ತಮವಾದಂಥ ಒಂದು ರಿಸಲ್ಟನ್ನು ಕಳೆದ ಒಂದು 4 ವರ್ಷದಿಂದ ಉತ್ತಮವಾದಂಥ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಅವರು ಉತ್ತಮವಾದ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ವರ್ಷದ ಪ್ರಾರಂಭದ ಜುಲೈ 26ರ ಆಜುಬಾಜಿನಲ್ಲೇ ಆ 1 or 2 ಡೇಸಲ್ಲೇ ನಾವು ಈ ಒಂದು ಕಾರ್ಗಿಲ್ ವಿಜಯ ದಿವಸವನ್ನು ಹಮ್ಮಿಕೊಂಡು ಅತಿ ಹೆಚ್ಚು ರಕ್ತ ಸಂಗ್ರಹಣೆಯನ್ನು ಮಾಡಿ ನಾವು 250 ಯೂನಿಟ್ಸನ್ನು ನಾವೇನಾದರೂ ಕಲೆಕ್ಟ್ ಮಾಡಿದ್ದೆ ಅಂದರೆ ಇದರಿಂದ 750 ಜನಕ್ಕೆ ಉಪಯೋಗ. ಒಂದು RTC, ಒಂದು GCV, ಒಂದು ಪ್ಲೇಟ್ಲೆಟ್, ಈ ಥರ 3 ವಿಭಾಗವಾಗಿ ಕಾಂಪೊನೆಂಟ್ಸಲ್ಲಿ ನಾವು ಸಪ್ರೇಟ್ ಮಾಡಿ ಎಲ್ಲ ಬ್ಲಡ್ ಬ್ಯಾಂಕ್ ಕೊಡೋದು. ಅದು 3 ವಿಭಾಗದಲ್ಲಿ ಅದನ್ನು 3 ಜನಕ್ಕೆ ಹಂಚ್ತಾರೆ. ಒಂದು ಬ್ಲಡ್ ತೊಗೊಂಡು ಒಬ್ಬರಿಗೆ ಕೊಟ್ಕೊಡೋಲ್ಲ. ಸೊ ಈ ಎಲ್ಲ ಉದ್ದೇಶಗಳನ್ನು, ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ಈ ಸಮಾಜಕ್ಕೆ ಮಾಡ್ತಾ ಹೋಗೋಣ ಅಂತನ್ನೋ ಉದ್ದೇಶ ನಮ್ಮ ಮೂಲ ಉದ್ದೇಶವಾಗಿರುತ್ತೆ. ನಿಮ್ಮೆಲ್ಲರ ಸಹಕಾರವನ್ನು ಅಷ್ಟೇ ಮುಖ್ಯ. ನಿಮಗೆ ಯಾಕೆ ಈ ಪ್ರಚಾರ ಬೇಕು ಅಂತನ್ನೋದಾದರೆ, ಇದು ಎಲ್ಲರಿಗೂ ಒಂದು ಮನದಟ್ಟಾಗಬೇಕು. ನಾವು ವಾಲಂಟ್ರಿಯಾಗಿ ಬ್ಲಡ್ಡನ್ನು ಕೊಡುವಂಥ ಮನಸ್ಥಿತಿ ಬರಬೇಕು. ಇದು ಎಷ್ಟು ಉಪಯೋಗ ಆಗುತ್ತೆ, 3 ಜನಕ್ಕೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ, ಎಷ್ಟು ಅವಶ್ಯಕತೆ ಇದೆ, ಇವತ್ತು ಸಮಾಜದಲ್ಲಿ ಎಷ್ಟು ಒಡೆದಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಅಂತನ್ನುವಂಥ ಮಾಹಿತಿ ಜನಕ್ಕೆ ತಲುಪಬೇಕು. ಜನರನ್ನು, ಯುವಕಾವಸ್ಥೆಯಲ್ಲಿರೋರು, ಯುವಕರು, ಯುವತಿಯರು ಎಲ್ಲರನ್ನು ಬಂದು ಇದನ್ನು ವಾಲಂಟ್ರಿಯಾಗಿ ಬ್ಲಡ್ ಕೊಡೋಂಗೆ ಆಗಬೇಕು.
ಮತ್ತು ಎಲ್ಲರಿಗೂ ಇದರ ಅವಶ್ಯಕತೆ ಇದೆ ಅಂತನ್ನುವಂಥ ಮಾಹಿತಿ ಅತಿ ಹೆಚ್ಚು ಅವ್ರಿಗೆ ಮನದಟ್ಟಾಗುವಂಥ ಕೆಲಸವಾಗಬೇಕು. ನಾವು ಎಷ್ಟು ಕೆಲಸವನ್ನು ಸಾರ್ವಜನಿಕವಾಗಿ ಒಂದಿಷ್ಟು ಸೇವೆಯನ್ನು ಮಾಡ್ತಾ ಇದ್ದೀವಿ, ನಿಮ್ಮ ಭಾಗನೂ ಶೇಕಡವಾರು ಲೆಕ್ಕ ಹಾಕಿದಾಗ ನಿಮ್ಮದು ಅಷ್ಟೇ ಈ ಸಮಾಜಕ್ಕೆ ಕೊಡುಗೆ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅದಂತಹ ಒಳ್ಳೆ ಕೆಲಸ ಒಂದು ಅವ್ರಿಗೆ ಅವರ ಗಮನದಲ್ಲಿ ಅತಿ ಹೆಚ್ಚು ಗಮನಕ್ಕೆ ಬರಲಿ, ಒಳ್ಳೆಯ ಉದ್ದೇಶ ಇದು. ನಾವು ಕೂಡ ನಾಳೆ ದಿವಸ ಇವತ್ತು ಕೊಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ಗಾದರೂ ಅವರು ಆ ಮನಸ್ಸಲ್ಲಿ ಅವ್ರಿಗೆ ಹುಟ್ಟಲಿ ಅಂತನ್ನುವಂತಹ ಮೂಲ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಕಾರ್ಗಿಲ್ನಲ್ಲಿ ಒಂದು ವಿಜಯವನ್ನು ತಂದುಕೊಟ್ಟಿದ್ದನ್ನು ನಾವು ಯಾವತ್ತೂ ನಾವು ನಮ್ಮ ಜನ ಯಾರೂ ಮರೀಲೂಬಾರ್ದು. ಅದನ್ನು ನಮ್ಮ ನೆನಪಿನಲ್ಲಿ ಇಟ್ಕೊಂಡು ಆ ಸಂಭ್ರಮವನ್ನು ಆಚರಣೆ ಮಾಡ್ತಾ ಅವರನ್ನು ಏನು ಇವತ್ತಿಗೂ ಕೂಡ ಪ್ರತಿನಿತ್ಯ ಅವರು ನಮ್ಮ ಬಾರ್ಡರನ್ನು ಕಾಯ್ತಾ ಇದ್ದಾರೆ, ಅವ್ರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಈ ಮುಖ್ಯನ ನಾವು ಮಾಡ್ತೀವಿ. ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ಮಾಧ್ಯಮ ಮಿತ್ರರನ್ನು ನಿಮ್ಮನ್ನೆಲ್ಲ ಕರೆಸಿ ನಾವೊಂದು ಪ್ರೆಸ್ ಮೀಟ್ ಮಾಡಿ ಇದರ ಪ್ರಚಾರವನ್ನು ಮಾಡಿಕೊಡಿ ಅಂತೇಳಿ ನಿಮ್ಮಲ್ಲಿ ಕಳ್ಕಳಿಗೆ ಕೇಳ್ಕೊಂಡಿದ್ದೀವಿ. ನೀವೆಲ್ಲರೂ ಬಂದು ಭಾಳಷ್ಟು ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮತ್ತು ನಾಡಿದ್ದು ನಿಮ್ಮ ಸಂಪೂರ್ಣ ಹಾಜರಾತಿಯನ್ನು ನಾನು ಈ ಮುಖ್ಯನ ಕೇಳ್ಕೊಳ್ತೀನಿ. ಬನ್ನಿ ಆ ಕಾರ್ಯಕ್ರಮವನ್ನು ನೋಡಿ ಆಲಿಸಿ ಆ ಬ್ಲಡ್ ಬ್ಯಾಂಕ್ ಅವ್ರನ್ನ ಎಲ್ಲರನ್ನೂ ನೀವು ಪರಿಚಯ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅಂತನ್ನುವಂಥ ಮುಖ್ಯನ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ಎಲ್ಲ ರೋಟರಿ ಮಿತ್ರರಿಗೆ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ವಿಜಯದೇವರು ಒಂದು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿರ್ತಾರೆ. ಇನ್ನೂ ಅನೇಕ ಜನ ವೈದ್ಯರು ಬೇರೆ ಬೇರೆ ರೀತಿಯಲ್ಲಿ, ಆಮೇಲೆ ಬ್ಲಡ್ ಡೊನೇಷನ್ನು ಹೆಚ್ಚು ಮಾಡಿರ್ತಕ್ಕಂಥವ್ರು ಅವರೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಪ್ರೇರಣೆಯನ್ನು ಸಹ ಇದ್ದಂಥ ಸಾರ್ವಜನಿಕ ಬಂಧುಗಳಿಗೆ ಕೊಡ್ತಾರೆ. ಸೊ ಅದಕ್ಕೆಲ್ಲರೂ ನೀವು ಕೂಡ ಸಾಕ್ಷೀಭೂತರಾಗಬೇಕು ಅಂತ ಹೇಳಿ ನನಗೆ ಇಷ್ಟು ವಿಚಾರವನ್ನು ನಿಮಗೆ ಮುಟ್ಟಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಂಥ ಇಲ್ಲಿರ್ತಕ್ಕಂಥವ್ರಿಗೆ ನಿಮಗೆ ನಾನು ಮನಸ್ಸು ಇದನ್ನು ಮಾತನ್ನು ಮುಗಿಸ್ತೇನೆ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಎಲ್ಲರೂ ನನ್ನ ನಮಸ್ಕಾರಗಳು. ಏನು ಪತಂಜಲಿ ಯೋಗ ಸಮಿತಿ ಮತ್ತು ರೋಟರಿ ಕನಕಪುರ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಭಾಳ ಉತ್ತಮವಾದಂಥ ಕೆಲಸ ಅಂತ ನಾನಂತೂ ಭಾವಿಸ್ತೀನಿ. ಒಂದು ಯೂನಿಟ್ ನನ್ನ ಒಂದು ಯೂನಿಟ್ ಬ್ಲಡ್ ನಾನು ದಾನ ಮಾಡೋದ್ರಿಂದ 3 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದಾದರೆ ನಾನು ಯಾಕೆ ಅದಕ್ಕೆ ಹಿಂಜರಿಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮ ಪ್ರಕಾಶ್ ಅವರು ಹೇಳಿದಂಗೆ ಆ ಮನೋಭಾವನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬರಬೇಕು ಅನ್ನೋದನ್ನು ನಾನು ಬಯಸ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆ ಭಾವನೆ ಬಂದಂಥ ಸಂದರ್ಭದಲ್ಲಿ 3 ಜನ ರೋಗಿಗಳಿಗೆ ಅದರ ಅನುಕೂಲ ಫಲಾನುಭವಿಗಳು ಇದನ್ನು ತಗೊಳ್ತಾರೆ ಅನ್ನೋದು ನಾನು ಅದನ್ನು ಭಾವಿಸಿ ಮಾತಾಡ್ತಾ ಇದ್ದೀನಿ. ರಕ್ತದಾನ ಮಹಾದಾನ, ಇದರಿಂದ ದಾನ ಮಾಡಿದವ್ರಿಗೆ ಯಾವುದೇ ಸಮಸ್ಯೆ ಅಂತೂ ಆಗೋದಿಲ್ಲ, ಇನ್ನೂ ವೃದ್ಧಿ ಆಗುತ್ತೆ. ಅವರ ಕುಟುಂಬದವ್ರಿಗೂ ಆಶೀರ್ವಾದ ಮಾಡಲಿ ಭಗವಂತ ಅಂತೇಳಿ ನಾನಾದರೂ ಬಯಸಿ ನನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಏನು ಇದೆ ಬುಧವಾರ 29/7/2026 ಪತಂಜಲಿ ಯೋಗ ಸಮಿತಿ ಮತ್ತು ರೋಟರಿ ಕನಕಪುರ ವತಿಯಿಂದ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ಅದರ ಕುರಿತು ಈ ದಿನ ನಾವು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಒಂದು ಪ್ರೆಸ್ ಮೀಟನ್ನು ಆಯೋಜನೆ ಮಾಡಿದ್ದೀವಿ. ಇದರ ಉದ್ದೇಶ ಹೆಚ್ಚೆಚ್ಚು ಜನರಿಗೆ ತಮ್ಮ ಮೂಲಕ, ವಿಶೇಷವಾಗಿ ಯುವ ಜನರಿಗೆ ಈ ಒಂದು ರಕ್ತದಾನದ ಮಹತ್ವ ಅರಿವಾಗಿ ಹೆಚ್ಚೆಚ್ಚು ಜನ ರಕ್ತದಾನದಲ್ಲಿ ಪಾಲ್ಗೊಳ್ಳಿ ಅನ್ನೋ ಉದ್ದೇಶದಿಂದ ತಮ್ಮ ಮೂಲಕ ಸಮಾಜಕ್ಕೆ, ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅಧ್ಯಕ್ಷ ಹೇಳಿದಂಗೆ ರಕ್ತದಾನ ಮಹಾದಾನ, ರಕ್ತದಾನ ನೀಡೋದ್ರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಸೊ ನಮ್ಮಲ್ಲಿರೋ ಒಂದು ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. BP ಇರ್ಬೋದು, ಇನ್ನಿತರೆ ಕೆಲವು ಕಾಯಿಲೆಗಳು ಕೂಡ ಒಂದು ಸುಧಾರಣೆ ಮಟ್ಟಕ್ಕೆ ಕಾಣ್ತದೆ. ಹಾಗಾಗಿ ಈ ಮೂಲಕ ರೋಟರಿ ವತಿಯಿಂದ ಹಾಗೂ ಪತಂಜಲಿ ಯೋಗ ಸಮಿತಿ ವತಿಯಿಂದ ತಮ್ಮೆಲ್ಲ ತಮ್ಮ ಮೂಲಕ ನಾವು ಯುವ ಜನಕ್ಕೆ ಮತ್ತು ಸಾರ್ವಜನಿಕರಿಗೆ ಕೋರಿದೆ ಅಂದರೆ ದಯಮಾಡಿ 29ನೇ ತಾರೀಕು ನಾವು ರೋಟರಿ ಭವನಕ್ಕೆ ಬಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಿ ಅಂತ ಕೋರ್ತಾ, ಸೊ ಈ ದಿನದ ಪ್ರೆಸ್ ಮೀಟ್ಗೆ ಆಗಮಿಸಿರುವಂಥ ನಮ್ಮ ರೋಟರಿ ಟ್ರಸ್ಟ್ನ ಅಧ್ಯಕ್ಷರಾದ ವಿಜಯದೇವ್ ಸರ್ಗೆ ರೋಟರಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೇಳ್ತೀನಿ.
ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಆಗಮಿಸಿರುವಂಥ ಪತಂಜಲಿ ಯೋಗ ಸಮಿತಿನ ಸುಮಂತ್ ಸರ್ಗೂ ಕೂಡ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ರೋಟರಿ ಮಿತ್ರರೆಲ್ಲರೂ ಕೂಡ ಸಕಾಲಕ್ಕೆ ಆಗಮಿಸಿ ಒಂದು ರಕ್ತದಾನ ಶಿಬಿರದ ಹೆಚ್ಚೆಚ್ಚು ಪ್ರಚಾರಕ್ಕೆ ಕೈಗೊಳ್ಳಬೇಕಂತ ಕೋರ್ತಾ ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿದ್ರೆ ನಿಮಗೂ ಕೂಡ ವೈಯಕ್ತಿಕವಾಗಿ ರೋಟರಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಪ್ರಮುಖವಾಗಿ ನಮ್ಮ ಒಂದು ಪ್ರೆಸ್ ಮೀಟ್ಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಹಾಗೆ ಸೋಷಿಯಲ್ ಮೀಡಿಯಾ ಪ್ರಚಾರಕರ್ತರು ಕೂಡ ರೋಟರಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಸಹಕಾರ ನಮ್ಮ ರೋಟರಿ ಸಂಸ್ಥೆ ಎಲ್ಲ ಕಾರ್ಯಗಳಲ್ಲೂ ಇರಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಬೇಡ್ಕೋತಾ ತಮ್ಮೆಲ್ಲರ ಸಹಕಾರ 29ನೇ ತಾರೀಕು ಕೂಡ ಇರಲಿ ಅಂತ ಕೋರ್ತಾ ನನ್ನ 2 ಮಾತು ಮಾಡೋ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಮತ್ತು ನಮಸ್ಕಾರ.